ಮಂಡ್ಯ ಎಂಪಿ ಟಿಕೆಟ್ಗಾಗಿ ಮೈತ್ರಿ ಪಕ್ಷಗಳ ಬಿಗ್ ಫೈಟ್ ನಡೀತಾ ಇದೆ. ಒಕ್ಕಲಿಗರ ಭದ್ರಕೋಟೆ ಮಂಡ್ಯ ಜೆಡಿಎಸ್ಗ ಬಿಜೆಪಿಗ ಅನ್ನೋದೇ ಇಡೀ ರಾಜ್ಯಾದ್ಯಂತ ಕುತೂಹಲ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಅವರು ಕೂಡ ಬಿಗಿಪಟ್ಟು ಹಿಡಿದಿದ್ದಾರೆ. ನಾನು ಮೊದಲ ಬಿಜೆಪಿಯ ಕಂಟೆಸ್ಟೆಂಟ್ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ತಮ್ಮ ಇಂಗಿತವನ್ನ ದೆಹಲಿಯಲ್ಲಿ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಜೆಡಿಎಸ್ ನಿಂದ ಕಣಕ್ಕಿಳಿಸೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಇವತ್ತು ಒಕ್ಕಲಿಗರ ಕೋಟೆಗೆ ಗೃಹ ಸಚಿವ ಅಮಿತ್ ಶಾ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಮಂಡ್ಯ ಎಂಪಿ ಟಿಕೆಟ್ ವಿಚಾರವಾಗಿ ಇವತ್ತು ಮಹತ್ವದ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಒಕ್ಕಲಿಗರ ಭದ್ರಕೋಟೆ ಅಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಪ್ರಾಬಲ್ಯವಿದೆ. ಆದ್ರೆ ಈ ಸಲ ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಾದ್ರೆ ಅದರ ಪ್ರಾಸ್ ಅಂಡ್ ಕಾನ್ಸ್ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಲೀಡರ್ಸ್ಗಳ ಜೊತೆ ಚರ್ಚೆಯನ್ನ ಅಮಿತ್ ಶಾ ಇವತ್ತು ನಡೆಸಲಿದ್ದಾರೆ. ಸಂಸದೆ ಸುಮಲತಾ ಅಂಬರೀಷ್ಗೆ ಸಿಹಿ ಸುದ್ದಿ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈಗಾಗಲೇ ಸುಮಲತಾ ಅವರು ನಾನಾ ಕಸರತ್ತುಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಮಂಡ್ಯ ಟಿಕೆಟ್ ಯಾರಿಗೆ ಸಿಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶ್ಲೇಷಣೆ ಗಮನಿಸಬಹುದು ನೀವು ಸ್ಕ್ರೀನ್ ಮೇಲೆ. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಸಮಾಲೋಚನೆ ನಡೆಯುತ್ತೆ. ಅಮಿತ್ ಶಾ ನೇತೃತ್ವದಲ್ಲಿ ಚರ್ಚೆ ಆಗಲಿದೆ. ಮಂಡ್ಯದ ಪ್ರಸ್ತುತ ಸ್ಥಿತಿಗತಿ, ಮಂಡ್ಯದಲ್ಲಿ ಕರೆಂಟ್ ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ, ಬಿಜೆಪಿಯ ಸ್ಥಾನಮಾನ ಹೇಗಿದೆ, ಜೆಡಿಎಸ್ನ ಸ್ಥಾನಮಾನ ಹೇಗಿದೆ, ಕಾಂಗ್ರೆಸ್ನವರು ಇದರ ಲಾಭವನ್ನ ಹೇಗೆ ಪಡ್ಕೊಳ್ಬಹುದು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸೂಕ್ಷ್ಮವಾಗಿ ಅಮಿತ್ ಶಾ ಸಮಾಲೋಚನೆಯನ್ನ ನಡೆಸ್ತಾರೆ. ಸುಮಲತಾಗೆ ಟಿಕೆಟ್ ಕೊಟ್ಟರೆ ಎದುರಾಗುವಂತಹ ಸವಾಲುಗಳು ಏನೇನು, ಸಂಸದೆಗೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ನ ನಿಲುವೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಜೆಡಿಎಸ್ಗೆ ಬಿಟ್ಟು ಕೊಟ್ಟರೆ ಬಿಜೆಪಿ ಸಂಘಟನೆ ಬಗ್ಗೆ ಗಂಭೀರ ಚರ್ಚೆ ಕೂಡ ನಡೆಯುತ್ತೆ. ಅಮಿತ್ ಶಾಗೆ ಮಂಡ್ಯದ ನಾಯಕರಿಂದ ಮಾಹಿತಿ ನೀಡಲು ತಯಾರಿಯನ್ನು ಕೂಡ ನಡೆಸಲಾಗಿದೆ. ಕೆರಗೋಡು ಹನುಮಧ್ವಜ ವಿವಾದ ಆಗಿರಬಹುದು, ಅದಾದ ನಂತರ ಆಗಿರುವಂತಹ ಬೆಳವಣಿಗೆಗಳಾಗಿರಬಹುದು, ಸೊ ಏನೆಲ್ಲ ವಿಚಾರ ಪ್ರಸ್ತಾಪಿಸಬೇಕು ಅಂತ ಹೇಳಿ ನಾಯಕರಿಂದ ಪೂರ್ವ ಸಿದ್ಧತೆ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ಜಿಲ್ಲೆಯ 15 ಮಂದಿ ಪ್ರಮುಖರು ಇವತ್ತು ಭಾಗಿಯಾಗುವ ಸಾಧ್ಯತೆ ಇದೆ. ಈ ವೇಳೆ ಅಮಿತ್ ಶಾರಿಂದ ಜಿಲ್ಲಾ ನಾಯಕರಿಗೆ ಒಂದಿಷ್ಟು ಮಾರ್ಗದರ್ಶನ ಕೂಡ ನೀಡುವಂತಹ ಸಾಧ್ಯತೆ ಇದೆ. ಇನ್ನು ಮಂಡ್ಯದಲ್ಲಿ ಮನೆಯೊಂದು 3 ಬಣ ಅಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಒಕ್ಕಲಿಗರ ಭದ್ರಕೋಟೆ ಮಂಡ್ಯಗೆ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಮೈಸೂರು ಕ್ಲಸ್ಟರ್ನ 4 ಲೋಕಸಭಾ ಕ್ಷೇತ್ರಗಳ ಮಹತ್ವದ ಸಭೆಯನ್ನ ನಡೆಸ್ತಾರೆ. ಮೈಸೂರು ಲೋಕಸಭಾ ಕ್ಷೇತ್ರ, ಮಂಡ್ಯ, ಹಾಸನ, ಚಾಮರಾಜನಗರ ಈ 4 ಕ್ಷೇತ್ರಗಳ ಪ್ರಮುಖರ ಜೊತೆ ಅವರು ಸಭೆಯನ್ನ ನಡೆಸ್ತಾರೆ. ಗ್ರೌಂಡ್ನಲ್ಲಿ ಯಾವ ರೀತಿ ಇದೆ ವಾತಾವರಣ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಕಾರ್ಡ್ ಅನ್ನ ಪಡಿತಾರೆ. ಬಹಳ ಮಹತ್ವ ಪಡೆದುಕೊಂಡಿರುವಂಥದ್ದು ಮಂಡ್ಯ ಮತ್ತು ಹಾಸನ. ಹಾಸನ ಕರೆಂಟ್ ಜೆಡಿಎಸ್ ಎಂಪಿ ಇದ್ದಾರೆ. ಸೊ ಅಲ್ಲೇನಾಗುತ್ತೆ, ಮಂಡ್ಯದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಭಾರಿ ಕುತೂಹಲ. ಇನ್ನು ಬಿಜೆಪಿ, ಜೆಡಿಎಸ್ ಮತ್ತು ಸುಮಲತಾ 3 ಬಣಗಳ ನಡುವೆ ಒಂದು ಸ್ವಲ್ಪ ಗೊಂದಲ ಡೆಫಿನೆಟ್ಲಿ ಇದೆ. ಸುಮಲತಾ ಅವರು ಮೊದಲ ಬಾರಿ ಎಂಪಿ ಆಗಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಸೊ ಅವರು ಅಲ್ಲಿರುವಂಥ ಲೋಕಲ್ ಲೀಡರ್ಸ್ಗಳ ಸಹಾಯವನ್ನ ಪಡೆದಿದ್ರು, ಕಾಂಗ್ರೆಸ್ ಲೀಡರ್ಸ್ಗಳ ಸಹಾಯವನ್ನ ಪಡೆದಿದ್ರು, ರೈತ ಮುಖಂಡರ ಸಹಾಯವನ್ನ ಪಡೆದಿದ್ರು. ಇನ್ ಕೇಸ್ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟರೆ ಆ ಎಲ್ಲ ನಾಯಕರ ಸಹಾಯ ಡೆಫಿನೆಟ್ಲಿ ಸಿಗೋದಿಲ್ಲ. ಸೊ ವಾಟ್ ನೆಕ್ಸ್ಟ್, ಮುಂದೇನು ಮಾಡಬೇಕು? ಅಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ, ಅಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದಾರೆ ಅಂತಂದ್ರೆ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿ ಗೆಲ್ಲೇಬೇಕು. ಗೆಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಭಾರಿ ಮುಖಭಂಗ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಜೆಡಿಎಸ್ಗೆ ಬಿಟ್ಟು ಕೊಡುವಂತಹ ಸಾಧ್ಯತೆ ಇದೆಯಾ? ಸುಮಲತಾ ಅವರು ಆಲ್ರೆಡಿ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ನನ್ನ ಬೆಂಬಲ ಬಿಜೆಪಿಗಿದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಇದನ್ನ ಹೇಗೆ ಸಂಭಾಳಿಸ್ತಾರೆ ಅಮಿತ್ ಶಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಇನ್ನು ಜೆಡಿಎಸ್ಗೆ ಕ್ಷೇತ್ರ ಬಿಟ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಗೊಂದಲ ಆಗಲ್ವಾ? ಇದೆಲ್ಲದರ ಬಗ್ಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಮಾಜಿ ಸಚಿವ KN ನಾರಾಯಣಗೌಡ ಮಾತಿಗೆ ಮಣೆ ಹಾಕ್ತಾರಾ ಅಮಿತ್ ಶಾ ಅನ್ನುವಂತಹ ಕುತೂಹಲ ಇದೆ. ನಾರಾಯಣಗೌಡ, ಪ್ರೀತಮ್ ಗೌಡ್ರು, ಸುಮಲತಾ ಸೈಲೆಂಟ್ ಆಗ್ತಾರಾ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.